ಇನ್ನು ಮಲೆನಾಡು ಭಾಗದಲ್ಲೂ ಕೂಡ ಮಳೆ ಹೆಚ್ಚಾಗಿದೆ. ಹತ್ತತ್ರ 7 ಇಂಚು ಮಳೆಯಾಗಿದೆ ಅನ್ನುವಂಥ ಮಾಹಿತಿ ಇದೆ. ಮಲೆನಾಡಿನಲ್ಲಿ ಮುಂದುವರೆದಿದೆ ಭಾರೀ ಗಾಳಿ ಹಾಗೂ ಮಳೆಯ ಅಬ್ಬರ. ಒಂದೇ ದಿನಕ್ಕೆ 165 mm ಮಳೆಯಾಗಿದೆ. ಹತ್ತತ್ರ 7 ಇಂಚು ಅಂತ ಅಂದಾಜಿಸಲಾಗಿದೆ. ಗಾಳಿ ಮತ್ತು ಮಳೆಯ ಅಬ್ಬರ ಕಂಡು ಕೊಟ್ಟಿಗೆಹಾರ ಜನ ಕಂಗಾಲಾಗಿ ಹೋಗಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ತಾಲೂಕಿನ ಕೊಟ್ಟಿಗೆಹಾರ ಪರಿಸ್ಥಿತಿ ಅಯೋಮಯ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಿ. ಕೊಟ್ಟಿಗೆಹಾರ ಆಸುಪಾಸು ಸಂಪೂರ್ಣ ಜಲಾವೃತಗೊಂಡಿದೆ. ಚಾರ್ಮಡಿ ಘಾಟಿಯಲ್ಲಿ ವಾಹನ ಸವಾರರ ಪರದಾಟ ಅಂತೂ ಮುಂದುವರೆದಿದೆ. ಕೊಟ್ಟಿಗೆಹಾರ ಇರ್ಬೋದು, ಚಾರ್ಮಡಿ ಘಾಟ್, ಬಾಳೂರು, ಬಣಕಲ್ ಈ ಭಾಗದಲ್ಲಿ ರಣಗಾಳಿ ನೋಡಿ. ಗಾಳಿಯ ಜೊತೆಗೆ ಒಂದೇ ಸಮನೆ ಮಳೆ ಕೂಡ ಸುರಿತಾ ಇದೆ. ಅಳಿದುಳಿದು ಕಾಫಿ, ಮೆಣಸು ಅಂದರೆ ಈ ಬೆಳೆ ಅಂತ ಬೆಳೆದ್ಬಿಟ್ಟಿರ್ತಾರೆ. ಈ ಕಾಫಿ ಮತ್ತು ಮೆಣಸು ಏನಾಗುತ್ತೆ, ಅತಿ ಹೆಚ್ಚು ಮಳೆ ಮತ್ತು ಗಾಳಿ ಮಿಶ್ರಿತವಾಗಿ ಬಂತು ಅಂತ ಹೇಳಿದ್ರೆ ಅದೆಲ್ಲವೂ ಕೂಡ ಉದುರು ಹೋಗ್ಬಿಡುತ್ತೆ. ಹಾಗಾಗಿ ಆತಂಕದಲ್ಲಿದ್ದಾರೆ ರೈತರು. ಬಿಟ್ಟೂ ಬಿಡದೆ ಮಳೆ ಸುರಿತಾ ಇದೆ. ಹಾಗಾಗಿ ಮಲೆನಾಡು ಭಾಗದಲ್ಲೂ ಕೂಡ ರೈತರು ಆತಂಕದಲ್ಲಿದ್ದಾರೆ. ಮಲೆನಾಡಿನಲ್ಲಿ ಜನವರಿಯಿಂದಲೂ ಆಗಾಗ್ಗೆ ನಿರಂತರವಾಗಿ ಮಳೆ ಸುರಿತಾ ಇರೋದ್ರಿಂದಾಗಿ ಬೆಳೆಗಳೆಲ್ಲ ಏನಪ್ಪ ಹಿಂಗಾಗ್ತಿದೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು ಯಾವ ರೀತಿ ನದಿ ಪಾತ್ರದ ಬೆಳೆ, ನದಿ ಪಾತ್ರದ ಜಾಗ ಎಲ್ಲ ಜಲಾವೃತಗೊಂಡಿದೆ ಅನ್ನೋದನ್ನು ದೃಶ್ಯದಲ್ಲಿ ಗಮನಿಸಬಹುದಾಗಿದೆ.